ಎಜಿ ನ್ಯೂಸ್ಗೆ ಸ್ವಾಗತ. ಯುವ ಜನತೆ ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗುವುದನ್ನು ತಡೆಯುವ ಉದ್ದೇಶದಿಂದಾಗಿ ರಾಯಭಾಗ ತಾಲೂಕಿನಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ ಬೃಹತ್ ಜನ ಜಾಗೃತಿ ಅಭಿಯಾನ ಜರುಗಿದೆ. ಅಭಾಜಿ ಫೌಂಡೇಶನ್ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಭಾಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಪ್ರಣಯ ಪಾಟೀಲ್ ಅವರ ನೇತೃತ್ವದಲ್ಲಿ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಿಂದ ಅಭಾಜಿ ವೃತ್ತದ ತನಕ ಜಾಗೃತಿ ಮೆರವಣಿಗೆ ನಡೆಸಲಾಗಿದೆ. ಮೆರವಣಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತಾಯಗೊಂಡ ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗಿದೆ. ನಂತರ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕೂಡ ಮೂಡಿಸಲಾಗಿದೆ. ಈ ವೇಳೆ ಮಾತನಾಡಿದ ಪ್ರಣಯ ಪಾಟೀಲ್, ಗಾಂಜಾ, ಡ್ರಗ್ಸ್ ಸೇರಿ ಮಾದಕ ವಸ್ತುಗಳ ಚಟಕ್ಕೆ ಯುವಕರು ಬಲಿಯಾಗ್ತಾ ಇದ್ದು, ಇದರಿಂದ ಅವರ ಆರೋಗ್ಯದ ಜೊತೆಗೆ ಕುಟುಂಬ ಹಾಗೂ ಸಮಾಜದ ಮೇಲೂ ಗಂಭೀರ ಪರಿಣಾಮ ಬೀರ್ತಾ ಇದೆ. ಮಾದಕ ವಸ್ತುಗಳ ಮಾರಾಟದ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ಕೊಟ್ಟು ಈ ಜಾಲವನ್ನ ತಡೆಯಲು ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ನಂತರ ಗ್ರೇಟ್ 2 ತಹಸೀಲ್ದಾರ್ ಪರಮಾನಂದ ಮಂಗಸೂಳಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ರಾಯಭಾಗ ತಾಲೂಕನ್ನ ಮಾದಕ ದ್ರವ್ಯ ಮುಕ್ತ ಪ್ರದೇಶವನ್ನಾಗಿಸುವ ಉದ್ದೇಶದಿಂದಾಗಿ 25ಕ್ಕೂ ಹೆಚ್ಚು ಸಂಘಟನೆಗಳ ಸಹಕಾರದೊಂದಿಗೆ ಅಭಿಯಾನ ನಡೆಸಲಾಗಿದೆ. ನೋಡಿದ್ರೆ ಅಭಾಜಿಯವರು ಹೋಗಿಲ್ಲ, ಅವರು ಜೀವಂತ ಸಮಾಜದೊಳಗ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಯಾರಾದ್ರೂ ನಿರ್ಧಾರ ನಿಲ್ಲಬೇಕಲ್ಲ, ಗಟ್ಟಿ ಧ್ವನಿಯಾಗಬೇಕಲ್ಲ. ಇವತ್ತು ಯುವಶಕ್ತಿ ಯಾಕೆ ಹಾಳ ಆಗ್ಲಿಕ್ಕಂತಂದ್ರೆ ಮೊನ್ನೆ ಒಬ್ಬರು DSP ಬೆಳಗಾವಿಯವರು ಹೇಳಿದ್ರು, ಗಾಂಜಾ ಸೇವನೆ ಮಾಡ್ತಕ್ಕಂತ ವಿದ್ಯಾರ್ಥಿ, BA ಫೈನಲ್ ವಿದ್ಯಾರ್ಥಿ ತಂದೆ ತಾಯಿ ಮುಂದ ನಶೆಯೊಳಗೆ ಏನ್ ಮಾಡಿದ ಅಂತಂದ್ರೆ ತನ್ನ ತಾಯಿಯ ಹೊಟ್ಟೆ ಹುಟ್ಟಿರ್ತಕ್ಕಂಥ ಸ್ವತಃ ತಂಗಿಯನ್ನ ಅತ್ಯಾಚಾರ ಮಾಡ್ಲಿಕ್ಕೆ ಹೋದಾಗ ತಂದೆ ತಾಯಿ ಕೂಡ ಅದನ್ನ ಕೊಲೆ ಮಾಡ್ಯಾರ. ಕೋರ್ಟ್ ಒಳಗೆ ಕೇಳಿದಾಗ ನನಗೆ ಬೇಕಾದ ಶಿಕ್ಷೆ ಕೊಡಿ, ನನ್ನ ಮಗನ ಯಾಕೆ ಕೊಲೆ ಮಾಡಿದೀನಿ ಅಂತಂದ್ರೆ ಮಾದಕ ವ್ಯಸನಕ್ಕೆ ಮಾರು ಹೋಗಿರ್ತಕ್ಕಂಥ ಮಗನ ಕೊಲೆ ಮಾಡಿದ್ರೆ ಅವ್ನು ನೋಡಿ ಸಮಾಜ ಬದಲಾವಣೆ ಮಾಡಲಿ ಅಂತ ಹೇಳ್ತಾರೆ. ಸಮಾಜ ಜಾಗೃತಿಯಾಗಿ ಬಹಳ ಖುಷಿ ಅನಿಸ್ತದ. ಇಡೀ ಕನ್ನಡ ನಾಡಿನೊಳಗೆ ಬೆಳಗಾವಿ ಜಿಲ್ಲೆ ಯಾಕೆ ಇವತ್ತು ಮಾತನಾಡ್ತೀನಿ, ಅಂಬೇಡ್ಕರ್ ಮೂರ್ತಿಗೆ ನಾವು ಮಾಲಾರ್ಪಣೆಯನ್ನ ಮಾಡಿದೀವಿ. ಈ ಹಿಂದೆ ಏನು ಮಾಡಿರೋ ಹೋಗ್ಲಿಲ್ಲ, ಮುಂದಾದ್ರೂ ಕೂಡ ಏನು ಬದಲಾವಣೆ ಆಗಬೇಕಂದ್ರೆ ಬದುಕು ಬಾಳಿಲ್ಲ, ಆಯುಷ್ಯ ಬಾಳಿಲ್ಲ. ಈ ಸಮಾಜಕ್ಕಾಗಿ ಮಣ್ಣಿಗಾಗಿ ತಾಯಿ ಜನಬಂಬಲ್ ಎಲ್ಲರೂ ಸಹಕಾರ ಕೊಟ್ಟರು. ಎಲ್ಲ ಅಕ್ರಾಸ್ ರಿಲಿಜನ್ಸ್, ಕಾಸ್ಟ್, ಕ್ರೀಡ್, ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟಿ ಯಾರೂ ವಿಚಾರ ಮಾಡಿಲ್ರಿ. ನಮ್ಮ ರಾಯಬಾಗ್ ಸ್ವಚ್ಛ ಮಾಡ್ಬೇಕಂತ, ಈ ಡ್ರಗ್ಸ್ದಿಂದ ಸ್ವಚ್ಛ ಮಾಡಬೇಕು, ಡ್ರಗ್ ಮಾರಾಟಗಾರದಿಂದ ಸ್ವಚ್ಛ ಮಾಡ್ಬೇಕಂತ ಎಲ್ಲರೂ ಮನುಷ್ಯನಾಗ ಐತ್ರಿ. ಆ ಕೆಲವೊಬ್ರು ಒಬ್ರು ಇಲ್ಲಿ ಇರ್ತಾರೋ ಅವರು ನಾಳೆ ಬರ್ತಾರೆ ನಮ್ಮ ಕೂಡ ರೀ. ಈಗ ಸದ್ಯ ರಾಯಬಾಗ್ ರೀ ನಾವು ಇರೋರು ಇಲ್ಲಿ, ನಮ್ಮ ಆಜು ಬಾಜು ಸ್ವಚ್ಛ ಇತ್ತಂದ್ರೆ ಉಳಿದ ಕಡೆನೂ ಸ್ವಚ್ಛ ಮಾಡಕ್ಕೆ ಬರ್ತೈತ್ರಿ. ಖರೆ ಆಲ್ ಓವರ್ ಕರ್ನಾಟಕ ನೀವು ಮಾಧ್ಯಮ ಮಿತ್ರರ ಮತ್ತು ಪ್ರಿಂಟ್ ಮೀಡಿಯಾದವ್ರು ಎಲ್ಲರೂ ಕೂಡಿ ಇದು ನಾವು ಇಲ್ಲಿ ಏನು ಮಾಡಿದೆವು, ನೀವು ಇದಕ್ಕೆ ಮೊಮೆಂಟಮ್ ಕೊಟ್ರಿ ಅಂದ್ರೆ ಆಲ್ ಓವರ್ ಕರ್ನಾಟಕ ಇದು ಸ್ಟ್ರಾಂಗ್ ಆಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರೆಷರ್ ಹೋಗ್ತೈತಿ. ಯಾಕಂದ್ರೆ ಈಗ ಇವು ನಾರ್ಕೋಟಿಕ್ಸ್ ಸೆಲ್ಗಳು ಏನದಾವ್ರಿ, ಇವು ಎಲ್ಲ ಬೆಂಗಳೂರು ಬೇಸ್ಡ್ ಅದಾವ್ರಿ, ಹೆಡ್ ಆಫೀಸ್ ಬೇಸ್ಡ್. ತಾಲೂಕಾ ಬೇಸ್ಡ್ ಒಂದು ಸಣ್ಣ ಸೆಲ್ ಮಾಡ್ರೆ ಇವ್ರ ಡ್ರಗ್ಸ್ ಮಾರೋರು ಅಂಜ್ ಸಾಯ್ತಾರ್ರಿ, ಅವ್ರ ನೆಟ್ವರ್ಕ್ ಬಸ್ಟ್ ಆಕೈತ್ರಿ. ಮಾರಾಟ ಮಾಡೋರು ಈಗ ಭಾಳ ಮಂದಿ ಹೇಳ್ತಾರೆ ನಮಗೆ, ಯಾಕಂದ್ರೆ ಅರ್ಜಿಗಳು ಬಂದಾವ್ ನಮ್ಮ ಕಡೆ ರೀ. ಏನು ಮಾಡ್ತಾರೆ ನಾವು ಏನು ಮಾಡೋದು ಅಂತ ತಿಳಿಯಂಗಿಲ್ರಲ್ಲ. ಆ್ಯಕ್ಚುಲಿ ನಾವು ನೋಡಿಲ್ರಿ ಯಾರು ಮಾಡತ್ತಾರ, ಖರೆ ನಡೆದೈತ್ರಿ. ಎಲ್ಲ ಊರಾಗ ಹಂಗೆ ಇರ್ತೈತಿ. ಮತ್ತು ಯಾವಾಗ ಗೊತ್ತಾಕೈತಿ ಯಾರು ಮಾರಾತಾರೋ ಅನ್ಕೋತಕ್ಕ ಮಾರೋರು ಮಾಫಿಯಾ ಆಗಿರ್ತಾರೆ. ಅವ್ರಿಗೆ ನಮಗೆ ಕೈ ಹಚ್ಚಕ್ಕೆ ಬರಂಗಿಲ್ಲ ರೀ. ಜನಜಾಗೃತಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಹಿಂಗೆ ಆಗತೈತಿ, ನಾಳೆ ನಿಮ್ಮಲ್ಲಿಯೂ ಆಗ್ಬೋದು. ಅದಕ್ಕೆ ಎಲ್ಲರೂ ಎಚ್ಚರಿಕೆ ಇರಬೇಕು. ಹೌದ್ರಿ, ಬದಲಾವಣೆ. ಮತ್ತು ಸಣ್ಣ ಹುಡುಗರು ಮತ್ತೊಂದೇನ್ರಿ, ಸಣ್ಣ ಹುಡುಗರು ಮಾಡೋಣ ಗೊತ್ತಾಗನ, ಅವ್ವ ಅಪ್ಪಗೆ ಗೊತ್ತಾಗನ ಅವ್ರು ಸೂಸೈಡ್ ಮಾಡ್ಕೋತಾರೆ ರೀ. ಅವು ಕೆಲವೊಂದು ಆಗಿದಾವೆ, ಖರೆ ಅವ್ರು ಹೊರಗೆ ಹೇಳಂಗಿಲ್ಲ ರೀ. ಅವ್ರು ಯಾಕಂದ್ರೆ ಫ್ಯಾಮಿಲಿ ನೇಮ, ಪ್ರೆಸ್ಟೀಜ ಸ್ವಲ್ಪ ಇರ್ತಾವೆ. ಸಾದಾ ದುಡ್ಯಾವ್ ಸುಖ ಅವ್ನ ಹುಡುಗ ಗಾಂಜೇಶ್ ಐತದತ್ತ ಗೊತ್ತಾಗನ ನಾಳೆ ಅವ್ನು ನೌಕರಿ ಮ್ಯಾಗ ತೊಗೊಳಂಗಿಲ್ಲ ರೀ. ಅವೆಲ್ಲ ಸ್ಟಿಗ್ಮಾ ಅದಾವ್ರಿ. ಈ ಸ್ಟಿಗ್ಮಾ ವೈಪೌಟ್ ಮಾಡ್ಬೇಕು ರೀ. ಅದಕ್ಕೆ ನಾ 3-4 ವರ್ಷದಿಂದ 8 ವರ್ಷ ನೀವು ಹೇಳ್ಬೇಕು, ನಾ ಬುಕ್ ಬರ್ದೀನಿ, ಅದು ನ್ಯೂಯಾರ್ಕ್ ಬೆಸ್ಟ್ ಸೆಲ್ಲರ್ ಆಗಿತ್ತು ರೀ. ಅದು ಯಾಕೆ ಬರ್ದೀನಿ ಅಂದ್ರೆ ಅದು ಯುವಕರು ಡ್ರಗ್ಸ್ ಮಾಡ್ಬೇಕತ್ತ ರೀ. ಅದು ಲವ್ ಸ್ಟೋರಿ ಐತ್ರಿ. ನಾವು ಹಿಂಗೆ ಡ್ರಗ್ಸ್ ಯಾಕೆ ಮಾಡಬಾರ್ದತ್ತ ನಾವು ಬರೋಕಿತ್ತು ಅಂದ್ರೆ ಹುಡುಗರು ಯಾರೂ ಓದಂಗಿಲ್ಲ ರೀ. ಅದು ಲವ್ ಸ್ಟೋರಿನಾಗ ನಿಮಗೆ ಸ್ನೇಹಿತರ, ನಿಮ್ಮ ಫ್ಯಾಮ್ಲಿದವ್ರಿಗೆ ಹೆಂಗೆ ಇಫೆಕ್ಟ್ ಆಕೈತಿ ಅದ್ರಾಗೆಲ್ಲ ತೋರಿಸ್ಕೊಡ್ತೈತಿ ರೀ. ಅಂದ್ರೆ ರೊಮ್ಯಾಂಟಿಕ್ ಫಿಕ್ಷನಲ್ ನಾವಲ್ ಐತ್ರಿ ಅದು. ಅದಕ್ಕೆ ಆ ಟೈಪ್ ನಾವು ಪ್ರಯತ್ನ ಮಾಡ್ಕೋತ ಬಂದಿವ್ರಿ. ಈಗಿಂದ ಅಲ್ರಿ, 3-4 ವರ್ಷದಿಂದ ಮಾಡ್ಕೋತ ಬಂದಿವ್ರಿ. ಹೌದ್ರಿ, ಇದು ನೀವು ಅವ್ರಿಗೆ ಕೇಳ್ಬೇಕ್ರಿ, ಅವ್ರಿಗೆ ಹೇಳ್ಬೇಕ್ರಿ ನೀವು. ಹೌದ್ರಿ, ಮತ್ತೆ ಏನು ಮಾಡೋದು ಏನ್ರಿ? ಅದು ನನಗೆ ಪ್ರೂಫ್ ಇಲ್ರಿ. ಖರೆ ಅದು ಮಂದಿ ಕೇಳ್ರೆ ಗೊತ್ತಾಗತ್ತೈತ್ರಿ. ಪಬ್ಲಿಕ್ನಾಗ ಯಾರು ಬೇಕಾದವ್ರು ನೀವು ಒಪಿನಿಯನ್ ಪೋಲ್ ತಗೋರಿ, ನಿಮಗೆ ಕ್ಲಿಯರ್ ಗೊತ್ತಾಕತಿ ಏನೈತೆ. ಏನ್ರಿ?
ಡಿಪಾರ್ಟ್ಮೆಂಟ್ SP ಸಾಬ್ ಭಾಳ ಸ್ಟ್ರಿಕ್ಟ್ ಬಂದಾರ ಈಗ ರೀ. ಅವ್ರು ಬಂದಾಗಿದ್ದ ತನಕ ಗೋಕಾಕ್ನಾಗ ಅಥಣಿನಾಗ ಕೆಲವೊಂದು ಕಡೆ ರೇಡ್ ಮಾಡಿದಾರೆ ರೀ. ಅಷ್ಟೇ ನಾನು ರಾಯಬಾಗ್ ಮ್ಯಾಗೂ ಸ್ವಲ್ಪ SP ಸಾಹೇಬ್ರ ನೆದರಿದ್ರೆ ಚಲೋ ಆಕೈತ್ರಿ. ಮತ್ತು ಈಗ ಹೊಸ SP ಸಾಹೇಬ್ರು ಯಾರ್ದು ಕೇಳಂಗಿಲ್ಲ, ಯಾವ ಸಿಫಾರಿಶ್ ಕೇಳಂಗಿಲ್ಲ, ಏನೋ ರೊಕ್ಕ ನಡೆಯಂಗಿಲ್ಲ, ಏನೂ ನಡೆಯಂಗಿಲ್ಲ. ಅಂಥವ್ರು ನಮಗೆ ತಳಗಿಂದ ಹಿಡಿದು ಮ್ಯಾಗಿನ ತಕ್ಕ ಡಿಪಾರ್ಟ್ಮೆಂಟ್ ಆತ್ರಿ. ಈಗ ಡ್ರಗ್ಸ್ ಅಟ್ಟ ಅಲ್ರಿ ಎಲ್ಲ. ಈ ಸಂದರ್ಭದಲ್ಲಿ ಏಕನಾಥ ಮಾಚಿಕನೂರ, ಅಶೋಕ ಅಂಗಡಿ, ಗಣೇಶ್ ಕಾಮ್, ಶಿವಪುತ್ರ ಹಾಡಕರ್, ಸುನಿಲ್ ಪಾಟೀಲ್, ಸಾತಪ್ಪ ಅಂಬಿ, ರಾಜು ಹಿಪ್ಪರಗಿ, CPI ಡಫೀನಾ, ವಿವಿಧ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಹಸ್ರಾರು ಸಾರ್ವಜನಿಕರು ಭಾಗವಹಿಸಿದ್ರು. ಸಿದ್ದರಾಮಗೌಡ ಪಾಟೀಲ್, AG ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.